ಆಡಿಯೋ ರಾಣಿ ಪುಷ್ಪಾಗೂ ಇದೆಯಾ ಹನಿ ಟ್ರ್ಯಾಪ್ ನಂಟು? ರಾಜಕೀಯ ಮುಖಂಡರ ಜೊತೆಗೆ ಸಲುಗೆ ನಗ್ನ ವಿಡಿಯೋ ವೈರಲ್ ಆಗಿದೆ. ವಿಡಿಯೋದಿಂದ ಲಕ್ಷಾಂತರ ರೂಪಾಯಿ ಹಣವನ್ನ ಪೀಕಿದಂತ ಆರೋಪ ಕೂಡ ಪುಷ್ಪಾ ವಿರುದ್ಧ ಕೇಳಿ ಬರ್ತಾ ಇದೆ. ರಾಜಣ್ಣ ರಾಜೇಂದ್ರ ಹನಿ ಟ್ರ್ಯಾಪ್ಗೂ ಪ್ಲಾನ್ ಮಾಡಿದ್ರ ಈಕೆ ಅನ್ನೋ ಪ್ರಶ್ನೆ ಇದೀಗ ಎದುರಾಗಿದೆ. ಇದಕ್ಕಾಗಿಯೇ A1 ಆರೋಪಿ ಸೋಮ ಪುಷ್ಪಾಳನ್ನ ಬಳಸಿಕೊಂಡ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಹಣಕಾಸಿನಲ್ಲಿ ವ್ಯತ್ಯಾಸ ಆದಾಗ ಕೊಲೆ ಸಂಚಿನ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಎಲ್ಲ ಆಯಾಮದಲ್ಲೂ ಪೊಲೀಸರಿಂದ ತನಿಖೆ ಈಗ ಚುರುಕುಗೊಂಡಿದೆ. A1 ಸೋಮನ ಬ್ಯಾಂಕ್ ಖಾತೆಯು ಫ್ರೀಸ್ ಮಾಡಿ ತನಿಖೆಯನ್ನು ಮಾಡಲಾಗ್ತಾ ಇದೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಧು ಇಂಗಳದಾಳ. ಮಧು, ನೋಡಿ, ಎಲ್ಲೋ ಒಂದು ಕಡೆ ಎಲ್ಲವೂ ಸರಿಯಾಗಿದ್ದಾಗ ಕರೆಕ್ಟಾಗಿ ಇರುತ್ತೆ, ಒಂದು ಕಡೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದರೆ ಸಾಕು, ಎಲ್ಲವೂ ಕೂಡ ಆಟೋಮೆಟಿಕ್ ಆಗಿ ಶುರುವಾಗೋಗುತ್ತೆ. ಸೋಮನ ಗ್ಯಾಂಗ್ನಲ್ಲೇ ಗುರುತಿಸ್ಕೊಳ್ತಾ ಇದ್ಲು ಪುಷ್ಪಾ. ಈ ಹಿಂದನೂ ಕೂಡ ಹನಿ ಟ್ರ್ಯಾಪನ್ನು ಮಾಡ್ತಾ ಇದ್ಲು. ಈಗ ರಾಜೇಂದ್ರ ಜೊತೆಗೆ ರಾಜಣ್ಣ ಅವರ ಹನಿ ಟ್ರ್ಯಾಪ್ಗೂ ಕೂಡ ಮುಂದಾಗಿದ್ರು. ಇನ್ನೊಂದು ಕಡೆ ಸೋಮನ ಬ್ಯಾಂಕ್ ಅಕೌಂಟ್ ಕೂಡ ಫ್ರೀಸ್ ಆಗಿರುವಂಥದ್ದು. ಮಧು, ಖಂಡಿತವಾಗ್ಲೂ ಮಧುಸೂದನ್, ಏನು ಅಂತಂದ್ರೆ ಮೊದಲನೇದಾಗಿ ಈ ಒಂದು ಪ್ರಕರಣಕ್ಕೆ ಅಂದ್ರೆ ಏನು ರಾಜೇಂದ್ರ ಅವರ ಕೊಲೆ ಸುಪಾರಿ ಪ್ರಕರಣ ಬೆಳಕಿಗೆ ಬರೋದಕ್ಕಿಂತ ಮುಂಚೆ ಸದ್ದು ಮಾಡಿದಂತ ಅಂಶ ಅಂತಂದ್ರೆ ಅದು ಹನಿ ಟ್ರ್ಯಾಪ್ ವಿಚಾರ. ಯಾಕೆಂತಂದ್ರೆ ಹನಿ ಟ್ರ್ಯಾಪ್ ಮಾಡ್ಲಿಕ್ಕೆ ಬಂದಿದ್ದವರು ಬಗ್ಗೆ ಈಗಾಗಲೇ ಸಚಿವ ರಾಜಣ್ಣ ಅವರು ಕೂಡ ಮಾತನಾಡಿದ್ರು, ರಾಜೇಂದ್ರ ಅವರು ಕೂಡ ಮಾತನಾಡಿದ್ರು. ಈ ತರ ಒಂದು ಮಹಿಳೆ ಬಂದಿದ್ರು, ಅಂದ್ರೆ ಮಹಿಳೆ ಬೇರೆ ಬೇರೆಯಾಗಿ ಬಂದಿದ್ರು, 2 ಬಾರಿ ಮನೆಗೆ ಬಂದಾಗ್ಲೂ ಕೂಡ ಮಹಿಳೆ ಬೇರೆ ಬೇರೆ ಆಗಿದ್ರು ಅನ್ನುವಂತ ವಿಚಾರವನ್ನ ಈಗಾಗಲೇ ಸಚಿವ ರಾಜಣ್ಣ ಅವರು ಕೂಡ ಇದನ್ನ ಪ್ರಸ್ತಾಪ ಮಾಡಿದ್ರು. ಈ ಎಲ್ಲಾ ವಿಚಾರಗಳನ್ನ ನೋಡ್ಕೊಂಡಾಗ ಇಲ್ಲಿ ಪುಷ್ಪಾಳನ್ನು ಕೂಡ ಗಮನಿಸಬೇಕಾಗುತ್ತೆ. ಯಾಕೆಂದ್ರೆ ಪುಷ್ಪಾ ಈ ಹಿಂದೆ ನಾ ಹೇಳಿದಂತೆ ಆಲ್ರೆಡಿ ಅವರು ಹಸಿ ಬಿಸಿ ವಿಡಿಯೋಗಳನ್ನ ಮಾಡಿಕೊಂಡು ಕೆಲವೊಂದು ಹನಿ ಟ್ರ್ಯಾಪ್ ರೀತಿಯ ಅಂದ್ರೆ ರಾಜಕಾರಣಿಗಳನ್ನೇ ಟಾರ್ಗೆಟ್ ಮಾಡಿ, ಅದರಲ್ಲೂ ಕೂಡ ತುಮಕೂರಿನ ಪಾಲಿಕೆ ಮಾಜಿ ಸದಸ್ಯ ಕಾರ್ಪೊರೇಟರ್ ಒಬ್ಬರ ಜೊತೆ ಈಕೆ ಒಂದು ವಿಡಿಯೋವನ್ನ ಕೂಡ ಮಾಡ್ಕೊಂಡಿದ್ಲು. ಆ ವಿಡಿಯೋವನ್ನ ವೈರಲ್ ಮಾಡೋದಾಗಿ ಹಣವನ್ನ ಪೀಕಿದ್ಲು ಅನ್ನುವಂಥದ್ದು ಕೂಡ ಬೆಳಕಿಗೆ ಬಂದಿತ್ತು. ಇದರಲ್ಲಿ ಆಕೆ ಲಕ್ಷಾಂತರ ರೂಪಾಯಿ ಹಣವನ್ನ ನೋಡಿದ್ಲು. ಯಾವಾಗ ಈ ರೀತಿಯಾಗಿ ಸುಲಭವಾಗಿ ಹಣ ಮಾಡಬಹುದು ಅನ್ನುವಂಥದ್ದು ಗೊತ್ತಾಗುತ್ತೋ ಆಗ ಆ ರೀತಿಯ ಕೆಲಸಗಳನ್ನ ಮಾಡ್ಲಿಕ್ಕೆ ಹೆಚ್ಚಾಗಿ ಮುಂದಾಗ್ತಾರೆ. ಅದೇ ರೀತಿಯಾಗಿ ಈ ಪುಷ್ಪಾ ಕೂಡ ಆ ರೀತಿಯ ಕೆಲಸಗಳಲ್ಲಿ ಮುಂದಾಗಿದ್ಲು ಅನ್ನುವಂತ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಈಗ ಒಂದು ಕಡೆ ಆಡಿಯೋದಲ್ಲಿ ಕೊಲೆಗೆ ಸುಪಾರಿಯನ್ನ ಪಡೆದಿರುವಂತ ವಿಚಾರವನ್ನ ಆಕೆ ಬೆಳಕಿಗೆ ತಂದಿದ್ರೆ, ಮತ್ತೊಂದು ಕಡೆಯಲ್ಲಿ ಎಲ್ಲೋ ಹಿಂದೆ ಸೋಮನ ಜೊತೆ ಸೇರಿ ಈಕೆ ಈ ರೀತಿಯ ಹನಿ ಟ್ರ್ಯಾಪ್ ನಲ್ಲೂ ಕೂಡ ಭಾಗಿಯಾಗ್ಲಿಕ್ಕೆ ಹೊರಟಿದ್ಲ ಅನ್ನುವಂತ ಅನುಮಾನಗಳು ಕೂಡ ಈಗ ಪೊಲೀಸರಿಗೆ ಉಂಟಾಗಿರುವಂತದ್ದು. ಇದಕ್ಕೆಲ್ಲ ಸಾಕ್ಷ್ಯಗಳಿಗೆ ಹಿಂಬು ಕೊಡುವ ರೀತಿಯಲ್ಲಿ ಈಗಾಗಲೇ ಹಿಂದೆ ಆಕೆಯ ವಿಡಿಯೋಗಳೇನು ವೈರಲ್ ಆಗಿದ್ವು, ಆ ವಿಡಿಯೋಗಳನ್ನ ಗಮನಿಸಿದ್ರೆ ಈಕೆ ಟಾರ್ಗೆಟ್ ಮಾಡುವಂತದ್ದೇನು, ಒಂದು ರಾಜಕಾರಣಿಗಳು ಜೊತೆಗೆ ಹಣ ಇರುವಂತವ್ರು, ಈ ರೀತಿಯಾದಂತವ್ರನ್ನೇ ಟಾರ್ಗೆಟ್ ಮಾಡೋದ್ರಿಂದ ಈಕೆ ಹನಿ ಟ್ರ್ಯಾಪ್ ನಲ್ಲೂ ಕೂಡ ಸೋಮ ಬಳಸ್ಕೊಳ್ಳಿಕ್ಕೆ ಏನಾದ್ರೂ ಯತ್ನ ಮಾಡಿದ್ನಾ ಅನ್ನುವಂತ ಅನುಮಾನಗಳು ಈಗ ಪೊಲೀಸರಿಗೆ ಮೂಡಿರುವಂತದ್ದು. ಹಾಗಾಗಿ ಈಕೆಯನ್ನ ಅಂದ್ರೆ ನಿನ್ನೆ ಕೂಡ ಪುಷ್ಪಾಳನ್ನ ವಿಚಾರಣೆ ನಡೆಸಿದಂತ ಪೊಲೀಸರು ಇವತ್ತು ಕೂಡ ಪುಷ್ಪಾಳ ವಿಚಾರಣೆಯನ್ನ ಮುಂದುವರಿಸಿರುವಂತದ್ದು. ಒಂದು ಕೊಲೆ ಪ್ರಕರಣ ಆಗಿದ್ರೆ ಮತ್ತೊಂದು ಹನಿ ಟ್ರ್ಯಾಪ್ ನಲ್ಲೂ ಕೂಡ ಈಕೆ ಭಾಗಿಯಾಗಿರಬಹುದು. ಯಾಕೆ ಅಂತಂದ್ರೆ ಈ ಹಿಂದೆ ಆಗಿರುವಂತಹ ಸಾಕ್ಷ್ಯಗಳೇ ಇದಕ್ಕೆ ಪ್ರಮುಖ ಕಾರಣಗಳಾಗಿರುವಂತದ್ದು. ಹಾಗಾಗಿ ಪುಷ್ಪಾಳನ ಮತ್ತೆ ಪೊಲೀಸರು ವಿಚಾರಣೆ ನಡೆಸಿರುವಂತದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ. ಮಧುಸೂದನ್, ಧನ್ಯವಾದ ಮಧು ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.